ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾವೀಗ ಆಲ್ರೆಡಿ 4 ಡೇಸ್ ಬ್ಯಾಕಲ್ಲಿ ಮೂಲಂಗಿನ ಹೋಗ್ತಾ ಇದ್ದೀನಿ ಅಂತೇಳಿ ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ. ಸೊ ಇವತ್ತಿಗೆ 4 ದಿನ ಆಗಿದ್ದೆ. ಸೊ ಮೂಲಂಗಿ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಹುಟ್ಟು ಬಂದಿದೆ, ನೀವು ನೋಡ್ಬೋದು. ಹಾಗೆ ನಾನು ಇದರಲ್ಲಿ ಕಳೆ ನಿರ್ವಹಣೆ ಮಾಡೋಕ್ಕೂ ಸಹ ಕೆಲವೊಂದು ಸಿಸ್ಟಮ್ನ ಫಾಲೋಅಪ್ ಮಾಡಿದ್ದೆ. ಸೊ ಅದು ಸಹ ವರ್ಕೌಟ್ ಆಗಿದೆ. ಎಲ್ಲೋ ಒಂದೊಂದು ಕಳೆನೂ ಸಹ ಹುಟ್ತಾ ಇದೆ. ಸೊ ಅದು ಮ್ಯಾಟ್ರ್ ಆಗಲ್ಲ, ಯಾಕೆಂತಂದರೆ ಮೂಲಂಗಿ ಬೇಗನೆ ಇದ್ದು ನೆರಳು ಮಾಡ್ತು ಅಂದರೆ ಬಾಟಮಲ್ಲಿರೋಂಥ ಕಳೆಗಳು ಹುಟ್ಟೋಂಥ ಚಾನ್ಸು ತೀರಾ ಕಡಿಮೆ ಆಗುತ್ತೆ. ಸೊ ಒಂದು ರೇಂಜಿಗೆ ಮೂಲಂಗಿ ಸಕ್ಸಸ್ಫುಲ್ಲಾಗಿ ಹುಟ್ಟಿದೆ. ಇನ್ನೇನಿದ್ರು ಇದಕ್ಕೆ ಪಾಲನೆ ಮಾಡಬೇಕಾಗಿರೋದಷ್ಟೇ ನಮ್ಮದು ಪೆಂಡಿಂಗ್ ಇರೋಂಥದ್ದು. ಅಂದರೆ 2 ಡೇಸಿಗೆ ಒನ್ಸ್ ಜಸ್ಟ್ ಒಂದು ಹಾಫ್ ಆನ್ ಅವರ್ ನೀರನ್ನು ಹಾಸಬೇಕಾಗತ್ತೆ. ಸೊ ಹಾಸ್ತಾ ಬಂದ್ವಿ ಅಂತಂದರೆ ತುಂಬ ಚೆನ್ನಾಗಿಯೇ ಮೂಲಂಗಿ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಅಲ್ಲೂ ಹುಟ್ಟಿರುವಂಥ ಸ್ಟೇಜಲ್ಲಿದೆ. ಈಗ 2 ಎಲೆ ಬಿಟ್ಟಿದೆ. ಈಗ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ನೀರೊಂದು ನೋಡಿಕೊಂಡ್ರೆ ಸಾಕು, ಬೇರೆ ಎಂಥದ್ದು ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಬೇರೆ ಗೊಬ್ಬರ ಹಾಕೋದಾಗಲಿ ಔಷಧಿ ಹೊಡೆಯೋದಾಗಲಿ ಈಗ ಸದ್ಯಕ್ಕೆ ಯಾವುದೂ ಇರೋದಿಲ್ಲ. ಜಸ್ಟ್ ವಾಟ್ರ್ ಸಪ್ಲೈ ಕೊಡೋದೊಂದೇ. ಒಂದು 15ರಿಂದ 20 ದಿನ ಆದಮೇಲೆ ಒಂದು ಗೊಬ್ಬರ ಮತ್ತು ಒಂದು ಸ್ಪ್ರೇ ಕೊಡೋಕ್ಕಾಗಿ ಬಂದರೂ ಬರ್ಬೋದು. ಯಾವ್ದಾದ್ರು ಇನ್ಸೆಕ್ಟಿಸೈಡ್ ಅಫೆಕ್ಟ್ ಆಗಿದೆ ಅಂತಂದರೆ ಸ್ಪ್ರೇ ಕೊಡಬೇಕಾಗತ್ತೆ. ಏನೇ ಆಗಲಿ ಗೊಬ್ಬರ ಮಾತ್ರ ಒಂದು 15ರಿಂದ 20 ದಿನಕ್ಕೊಂದು ಕೊಡಲೇಬೇಕಾಗತ್ತೆ. ಸೊ ಅದೇನು ಕೊಡ್ತೀವಿ, ಹೇಗೆ ಕೊಡ್ತೀವಿ ಅನ್ನೋದನ್ನು ಸಹ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಬೆಳೆಗಳದ್ದು ಸಹ ಹಂತವಾಗಿ ವಿಡಿಯೋ ಹಾಕ್ತೀನಿ. ಯಾವುದನ್ನು ಸಹ ವಿಡಿಯೋ ತೆಗೆದು ಫುಲ್ಲಾಗಿ ಒಂದೇ ಚಾಪ್ಟ್ರಲ್ಲಿ ಆಗ್ತಾಯಿಲ್ಲ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಹಾಕೋಂಥ ವಿಡಿಯೋ ಒಂದು ಸ್ಕಿಪ್ ಆಯಿತು ಅಂದ್ರೂ ನಿಮಗೆ ಕಂಟಿನ್ಯೂಷನ್ ಸಿಗೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿಟ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಸೊ ಆಗ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಜೊತೆಗಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.